ಪಾಲುದಾರಿಕೆ ಇಳಿಕೆಯಾಗುತ್ತದೆ. ಅದು ಹೇಳ್ತೀನಿ. ಮಾತಾಡುವಾಗ ನೀವು ಸುಮ್ಮನೆ ಕೂತ್ಕೊಬೇಡ್ರಿ. ಹೌದು, ಮತ್ತೆ ಹೇಗೆ ಯಾಕೆ ಅವ್ರು ಕೂತ್ಕೊಳ್ಳಿ ಮಾತಾಡ್ತಾರೆ? ನೀವು ಮಾತಾಡಕ್ ಬಿಡೋದೇ ಇಲ್ಲ ನಾವು. 60-40 ಅಲ್ಲ, 60-40 ಕೆಲಸ 60-40 ಕೆಲಸ ಹೆಂಗಾಗುತ್ತೆ? ದುಡ್ಡು ಪ್ರತಿಪಕ್ಷ ನಾಯಕರೇ, ಮಹಾತ್ಮ ಗಾಂಧಿ ಕಂಡ್ರೆ ಆಗಲ್ಲ, ನೆಹರು ಕಂಡ್ರೆ ಆಗಲ್ಲ, ನಿಮಗೆ ಅಂಬೇಡ್ಕರ್ ಕಂಡ್ರೆ ಆಗಲ್ಲ. ನಿಮ್ಗೆ ಪ್ರತಿಪಕ್ಷ ನಾಯಕರೇ ಒಂದ್ ಸೆಕೆಂಡ್, ಈಗ ಅಲ್ಲಿ ಮಾತಾಡಿದ್ವಿ, ನೀವು ಯಾಕೆ ಅಲ್ಲಿ ಕೂತ್ ನೋಡಿ. ಬಹಳ ಸ್ಪಷ್ಟವಾಗಿ ಬೆಳಿಗೊಂದು ಮಾತಾಯಿತು, ಮತ್ತೆ ಚರ್ಚೆ, ಅದ ನಂತರ ಅಲ್ಲಿ ಬಂತು. ಇವತ್ತು ಇದಾದ ನಂತರ ಪ್ರತಿಪಕ್ಷ ನಾಯಕರು ಮಾತಾಡ್ಲಿಕ್ಕೆ ಇದ್ದಾರೆ. ಈಗ ಮಾನ್ಯ ಮುಖ್ಯಮಂತ್ರಿ ಮಾತಾಡುವಾಗ ನೀವು ಅಲ್ಲಿ ಲಾಸ್ಟ್ ಬೆಂಚ್ ಅಲ್ಲಿ ಕೂತು ಡಿಸ್ಟರ್ಬ್ ಮಾಡಿದ್ರೆ, ನಾಳೆ ಪ್ರತಿಪಕ್ಷ ನಾಯಕರು ಮಾತಾಡ್ಕೊ ಅಲ್ಲಿಂದ ಅದೇ ಡಿಸ್ಟರ್ಬ್ ಮಾಡಿ, ಯಾರಿಗೂ ಕೂಡ ಪ್ರಯೋಜನ ಆಗಲಿ. ಒಂದ್ ಸೆಕೆಂಡ್ ಕೇಳಿ, ಒಂದ್ ಸೆಕೆಂಡ್. ಎರಡನೇದು, ಇದನ್ನು ಶಿಸ್ತುಬದ್ಧವಾಗಿ ಒಂದ್ ಸೆಕೆಂಡ್ ಒಂದು ಶಿಸ್ತುಬದ್ಧವಾಗಿ ತರಬೇಕಾದ್ರೆ ನಾನ್ ಕೊಡೋದಿಷ್ಟೇ, ಸರ್ಕಾರ ಕೇಳೋದಿಷ್ಟೇ, ನಿರಂತರವಾಗಿ ಅಲ್ಲಿ ಎಲ್ಲ ಎರಡು ಕಡೆಯಿಂದ ನಿರಂತರವಾಗಿ ಯಾರಾದ್ರೂ ಕೂತ್ಕೊಂಡು ಅಲ್ಲಿ ಡಿಸ್ಟರ್ಬ್ ಮಾಡೋದಾದ್ರೆ ಮತ್ತೆ ನಾನು ಯಾರನ್ನು ನೇಮ್ ಮಾಡಬೇಕಾಗ್ತದೆ, ಮತ್ತೆ ನಾನು ಹೊರೆ ಕಳಿಸಬೇಕಾಗ್ತದೆ. ಇದರಲ್ಲಿ ಅದಕ್ಕೊಂದು ಯಾರು ಕೂಡ ಅವಕಾಶ ನಾನು ಎರಡು ಕಡೆ ಅವ್ರು ಕೂಡ ಹೇಳಿದಿಷ್ಟೇ. ಇದರಲ್ಲಿ ಎಬ್ಬರಿಗೆ ಹೇಳಿದಷ್ಟೇ ನಾನು. ನಾನು ಹೇಳಿದ್ರೆ ನಿಮ್ ಕೂಡ ಲಭಾಗ್ತದೆ. ನಾನು ಹೇಳಿದ ಅವ್ರಿಗೆ ಮಾತ್ರ ಅಲ್ಲ, ಅದು ನಿಮ್ ಕೂಡ ಬರ್ತದೆ. ಅದು ಎಲ್ಲರಿಗೆ ನಾನು ಹೇಳ್ದಿಷ್ಟೇ. ನೋಡ್ರಿ, ಸದನ ನಡಿಬೇಕಾದ್ರೆ ನಿಮ್ದು ಕೋಆಪರೇಷನ್ ಇರಬೇಕು, ನಮ್ದು ಕೋಆಪರೇಷನ್ ಇರಬೇಕು. ನಿಮ್ದು ಕೋಆಪರೇಷನ್ ಇರಬೇಕು, ನಮ್ದು ಕೋಆಪರೇಷನ್. ಕೂತ್ಕೊಳ್ಳಿ. ಪರಸ್ಪರ ನಾವು, ನಾನು ಮಾತಾಡುವಾಗ ನೀವು ಇಂಟರ್ಫಿಯರ್ ಆಯ್ತೀವಿ, ಅಥವಾ ಅವ್ರು ಮಾತಾಡುವಾಗ ನಾವು ಇಂಟರ್ಫಿಯರ್ ಆಯ್ತೀವಿ ಅನ್ನೋದು ಸರಿಯಾದ್ದಲ್ಲ. ನಿಮಗೆ ಡೌಟ್ ಇದ್ರೆ, ನಾನು ಮಾತಾಡೋದ್ರಲ್ಲಿ ನಿಮಗೆ ಅನುಮಾನ ಇದ್ರೆ ಅಥವಾ ತಪ್ಪು ಹೇಳಿದ್ರೆ ನೀವು ಹೇಳುವಾಗ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ನಿಮ್ಗಿದೆ, ಅವಕಾಶ ಇದೆ, ಮಾಡಿ ಅದನ್ನ. ಓ ಅಂತ ಹೇಳೋದೇನು? ನಿಮ್ಗೆ ಇಷ್ಟ, ನಿಮಗೆ ಗೊತ್ತು, ನನಗೆ ಗೊತ್ತಿದೆ. ಮನ್ರೇಗಾ ಕಾಯ್ದೆಯನ್ನ ಬದಲಾವಣೆ ಮಾಡಿ VBG ರಾಮ್ಜಿ ತಂದಿದ್ದೀರಿ. ಅದು ತಗೊಬಂದು ಅದನ್ನ ಯಾವುದೇ ಕಾರಣಕ್ಕೆ ಚರ್ಚೆ ಆಗಬಾರದು ಇಲ್ಲಿ ಅಂತಕ್ಕಂಥದ್ದು ನಿಮ್ಮ ರೆಡ್ಡಿ. ನೀವು ಬೇರೆಯವ್ರ ದೋಷ ನೀವು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಆಗ್ತಾ ಇಲ್ಲಪ್ಪ, ಅದೇ ಪ್ರಾಬ್ಲಮ್. ಮಾನ್ಯ ಅಧ್ಯಕ್ಷರೇ, ಇವರಿಗೆ ನಾನು ಅವ್ರ ಜೊತೆ ನಿಮ್ಮ ಜೊತೆಲೇ ಮಾತಾಡ್ಕೊಂಡು ಮಾತಾಡ್ತೀನಿ. ಅವ್ರ ಜೊತೆ ರಾಜೇಶ್, ಲಾಸ್ಟ್ ಟೈಮ್ ಟೆಲಿಂಗ್ ಯು, ನೇಮ್ ದೇ ವಿಲ್ ಬಿ ಔಟ್. ನಾನು ಇಷ್ಟನೇ ಹೇಳುವಂಥದ್ದು. ನಾಯಕರೇ ಹೇಳ್ಬಿಡಿ, ಯಾಕೆ ಸರಿ ಹೊರಗಾಗಿ ನೋಡ್ರಿ, ಗೊತ್ತಾಗುತ್ತೆ. ರಾಜೇಶ್ ಅವ್ರು ಸೋ ಸರ್ಕಾಸ್ಟಿಕ್. ಅದಕ್ಕೆ ಮುಂಚೆ ಮುಖ್ಯಮಂತ್ರಿಗಳಿಗೆ ಈ ತರ ಆಯ್ತು. ಓಕೆ ಸುರೇಶ್ ಹೇಳಿಲ್ಲ, ತಪ್ಪು ಆದಾಗ ನಾನು ಹೇಳ್ತಾ ಇದ್ದೀನಿ.
ರೂಲಿಂಗ್ ಪಾರ್ಟಿ. ಈಗ ಮಾನ್ಯ ಅಧ್ಯಕ್ಷರೇ, ರೂಲಿಂಗ್ ಪಾರ್ಟಿ ಮಾತಾಡುವ. ಮಾನ್ಯ ಅಧ್ಯಕ್ಷರೇ, ನಾನು ತಪ್ಪು ಹೇಳಿದ್ರೆ ಅಥವಾ VBG ರಾಮ್ಜಿನಲ್ಲಿ ಬೇರೆ ಇದ್ರೆ ಅದನ್ನು ಹೇಳಿ ಅವ್ರು ಮಾತಾಡುವಾಗ. ಮಾತಾಡುವಾಗ ಇವಾಗ ಹೇಳಿಲ್ಲ. ಆಯ್ತು, ನೇಮಿರಾಜ್ ಯಾಕೆ ಏನಾಗಿದೆ ಅಂತ ತಾಪತ್ರಯ ನಮಗೆ ಯಾರ ಅಧ್ಯಕ್ಷರು ಅಂತಕ್ಕಂಥದ್ದೇ ಅನುಮಾನ ಆಗ್ಬಿಟ್ಟದೆ ನಮಗೆ. ಈಗ ನಿಮ್ಮೆಲ್ಲ ಈಗ ನೀವು ವಿರೋಧ ಪಕ್ಷದ ನಾಯಕರು ಅಲ್ವಾ, ನೀವು ಕೂತ್ಕೊಂಡ್ರೆ ಕೂತ್ಕೋಬೇಕು ಅಲ್ವಾ, ನೀವು ಹೇಳೋದೇ ಇಲ್ಲ, ಗಲಾಟೆ ಮಾಡಲಿ ಅಂತ ಇದ್ದೀರಿ, ನೀವು ಕಂಟ್ರೋಲೇ ಇಲ್ಲ. ನೀವೇನ್ ತಿಳ್ಕೊಂಡಿದ್ದೀರಿ, ಎಲ್ರು ಗಲಾಟೆ ಮಾಡೋದೇ ವಿರೋಧ ಪಕ್ಷ ಅಂತ ತಿಳ್ಕೊಬಿಟ್ಟಿದ್ದೀರಿ, ಗಲಾಟೆ ಮಾಡೋದೇ ವಿರೋಧ ಪಕ್ಷ ಅಂತ ತಿಳ್ಕೊಬಿಟ್ಟಿದ್ದೀರಿ. ಯಾವಾಗಲೂ ಒಬ್ರು ಮಾತಾಡುವಾಗ ಕೇಳಬೇಕು, ಸೌಜನ್ಯದಿಂದ ಕೇಳ್ತಕ್ಕಂಥದ್ದು ಪ್ರತಿಯೊಬ್ಬ ಸದಸ್ಯನ ಕರ್ತವ್ಯ, ಜವಾಬ್ದಾರಿ. ಅದು ಬಿಟ್ಬಿಟ್ಟು ನೀವು ತಪ್ಪು ಹೇಳ್ತಾ ಇದ್ದೀರಿ, ನಾನು ತಪ್ಪು ಹೇಳ್ತಾ ಇದ್ದೀನ ನೋಡಿ. ನಿಮಗೆ ಮನ್ರೇಗಾ ಮತ್ತು VBG ರಾಮ್ಜಿ ಈ ಕಾಯ್ದೆಗಳು ವ್ಯತ್ಯಾಸ ಏನಪ್ಪ ಅಂತಂದ್ರೆ, ಪ್ರತಿ ವರ್ಷ 100 ದಿನಗಳ ಉದ್ಯೋಗ ಖಾತ್ರಿ ಇತ್ತು ಇಲ್ಲ, 100 ದಿನಗಳ ಖಾತ್ರಿ ಇತ್ತ ಇಲ್ಲ. ಆಮೇಲೆ ಎಲ್ಲಿ ಯಾವ ಊರಿನಲ್ಲಿ ಕೆಲಸ ಬೇಕು, ಅವ್ರ ಊರಿನಲ್ಲಿ ಕೆಲಸ ಬೇಕು ಅಂತಂದ್ರೆ ಕೆಲಸ ಕೊಡಬೇಕಾಗಿತ್ತು. ಈಗೇನ್ ಮಾಡಿದ್ದಾರೆ, ಇದ್ರ ಪ್ರಕಾರ ಸೆಕ್ಷನ್ 5(1) ಪ್ರಕಾರ, ಸೆಕ್ಷನ್ 5 ಕ್ಲಾಸ್ 1 VBG ರಾಮ್ಜಿ ಪ್ರಕಾರ ಕೇಂದ್ರ ಸರ್ಕಾರ ನೋಟಿಫೈ ಮಾಡ್ತದೆ. ನೋಟಿಫೈ ಮಾಡಿ ಬಜೆಟ್ ನೀಡಿದ್ರೆ ಮಾತ್ರ ಜಾರಿಯಲ್ಲಿ ಇರ್ತದೆ. ಇದು ಸರಿನಾ? ಕೇಂದ್ರ ಸರ್ಕಾರ ನೋಟಿಫೈ ಮಾಡ್ತದೆ, ಇಂಥ ಜಾಗದಲ್ಲಿ, ಇಂಥ ಊರಿನಲ್ಲಿ, ಇಂಥ ಪಂಚಾಯತಿನಲ್ಲಿ ಕೆಲಸ ತಗೋಬೇಕು ಅಂತ. ಸೆಕ್ಷನ್ 5 ಕ್ಲಾಸ್ 1 ಸೆಕ್ಷನ್ 5 ಕ್ಲಾಸ್ 1 ಅದ್ರ ಪ್ರಕಾರ ಕೇಂದ್ರ ಸರ್ಕಾರ ನೋಟಿಫೈ ಮಾಡ್ತದೆ. ನೋಟಿಫೈ ಮಾಡಿ ಇಂಥ ಪಂಚಾಯತಿನಲ್ಲಿ ಇಂಥ ಕೆಲಸ ತಗೋಬೇಕು ಅಂತ ಹೇಳ್ತದೆ.